ಬಿಜೆಪಿ ಬಂಡಾಯ ಟೀಮ್ ಮತ್ತೆ ಆಕ್ಟಿವ್ ಆಗಿದ್ದು ನಿನ್ನೆ ರಾತ್ರಿ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಲಾಗಿದೆ. ಬಿಜೆಪಿಯಲ್ಲಿ ಬೇಸರಗೊಂಡಿರುವಂತ ಶ್ರೀರಾಮುಲುಗೆ ಅವರನ್ನ ಬರುವಂತ ನಿರೀಕ್ಷೆಯಲ್ಲಿ ಯತ್ನಾಳ್ ಟೀಮ್ ಇದೆ. ಶ್ರೀರಾಮುಲು ಅವರನ್ನ ಸೆಳೆಯೋದಕ್ಕೆ ಯತ್ನಾಳ್ ಟೀಮ್ ಚರ್ಚೆ ಮಾಡ್ತಾ ಇದೆಯಾ? ಈ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ. ಕುಮಾರ್ ಬಂಗಾರಪ್ಪ ನಿವಾಸಕ್ಕೆ ಪ್ರತಾಪ್ ಸಿಂಹ ಭೇಟಿ ನೀಡಿದ್ರು. ಈ ಬಗ್ಗೆ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವು ಪ್ರತಿ ವಾರ ಕೂಡ ಊಟಕ್ಕೆ ಸೇರ್ತೀವಿ. ಕೆಲವೊಂದಿಷ್ಟು ಜನ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸೇರಿದ್ರು. ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿದ್ವಿ. ಪಕ್ಷಕ್ಕೆ ಒಳಿತಾಗುವ ನಿಟ್ಟಿನಲ್ಲಿ ಶಿಸ್ತಿನಿಂದ ಕೆಲಸ ಮಾಡಬೇಕು ಅಂತ ಮುಂದಿನ ನಿರ್ಧಾರ ತಗೊಂಡಿದ್ವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾಗಾದ್ರೆ ಶ್ರೀರಾಮುಲು ಯತ್ನಾಳ್ ಬಣವನ್ನ ಸೇರ್ತಾರಾ? ಆ ಹಿನ್ನೆಲೆಯಲ್ಲಿ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಸಭೆ ನಡೆಸಿದ್ಯಾ ಅನ್ನುವಂತಹ ಚರ್ಚೆ ಇದೀಗ ಉದ್ಭವಿಸ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ನಮ್ಮ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಡಿನ್ನರ್ ಪೊಲಿಟಿಕ್ಸ್ ಅಂದರೆ ಈಗ ಜೋರಾಗಿದೆ. ಒಂದಿಷ್ಟು ತಮ್ಮ ಮನೆಯಲ್ಲೂ ಕೂಡ ಇವತ್ತು ಊಟಕ್ಕೆ ಒಂದಿಷ್ಟು ಜನ ಸೇರಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾರ್ಯಾರು ಬಂದಿದ್ರು, ಏನೇನು ಮಾತುಕತೆ ಆಯಿತು ಸರ್? ಯಾರ್ಯಾರು ಬಂದು ಅನ್ನೋಕ್ಕಿಂತ ಪ್ರತಿ ವಾರ ಕೂಡಿರ್ತದೆ, ಹೊಸದೇನಲ್ಲ. ನಮ್ಮ ನಮ್ಮ ಕೋರ್ ಟೀಮ್ ಎಲ್ಲ ಕೂಡಿ ಊಟ ಮಾಡಿ, ಕೆಲವೊಂದು ಜನ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಊಟ ಮಾಡ್ಕೊಂಡು ಅಕ್ಕ ಕಡೆ ಹೋದು, ಕೆಲವೊಂದು ಮಂದಿ ಊಟ ಮಾಡ್ಕೊಂಡು ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡ್ಕೊಂಡು ಪಕ್ಷದ ಒಳ್ಳೆ ಆಗೋದು ಪಕ್ಷಕ್ಕೆ ಶಿಸ್ತಿನ ಚೌಕಟ್ಟಿನಲ್ಲಿ ಕೆಲಸ ಮಾಡೋ ನಿರ್ಣಯ ತೊಗೊಂಡು ಮುಂದಿನ ನಿರ್ಣಯ ತೊಗೊಂಡೇವೆ ಅಷ್ಟೇ. ಸರ್, ಈಗ ರಾಮುಲು ಅವರನ್ನು ಈಗ ಒಂದು ಯತ್ನಾಳ್ ಬಣಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಿದೆ ಅನ್ನುವಂಥ, ತಾವು ಕೂಡ ಒಂದು ಕರೆ ಕೊಟ್ಟಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಇವತ್ತು? ನೋಡಿ ಸ್ವಾಮಿ, ಮೊದಲೇ ಮಾತು ಇಲ್ಲಿ ಯತ್ನಾಳ್ ಟೀಮು ಆ ಟೀಮ್ ಇಲ್ಲ, ಭಾರತೀಯ ಜನತಾ ಪಕ್ಷ ಒಂದು ಟೀಮ್ ಇದೆ. ನೀವು ಮಾಧ್ಯಮ ಸೃಷ್ಟಿ ಮಾಡೋಂಥ ಟೀಮ್ ಇಲ್ಲಿಲ್ಲ. ಪಕ್ಷ ಭಾರತೀಯ ಜನತಾ ಪಕ್ಷದ ಟೀಮ್ನಲ್ಲಿ ಕೆಲಸ ಮಾಡುವಂಥ ರಾಮುಲು ಇರ್ಬೋದು, ಯಾರೇ ಇರ್ಬೋದು. ಈಗ ರಾಮುಲು ಅವ್ರದ್ದು ಟಿ ವಿಯಲ್ಲಿ ನೋಡಿದೆ, ನಾ ಇದು ಕರೆ ಮಾಡಲಿಲ್ಲ. ಯಾರಿಗೆ ಊಹೆ ಮಾಡಿದ ಟಿ ವಿಯಲ್ಲಿ ಕೊಟ್ಟರೆ ಗೊತ್ತಿಲ್ಲ. ಅದು ಕಳೆದ ಒಂದು 8 ದಿವಸದಿಂದ ಅವರೇ ಮಾಡಿದರು, ನಾನು ಮಾತಾಡಿದ್ದೆ. ಆದರೆ ಕೆಲವೊಂದು ವಿಷಯ ಚರ್ಚೆ ಮಾಡಿದ್ದೆ. ಪಕ್ಷ ಹಿತದೃಷ್ಟಿಯಿಂದ ಒಳ್ಳೆ ಲೀಡರ್, ನಮ್ಮ ಸಮಾಜದ ಒಬ್ಬ ನಾಯಕದ. ಈಗ ಅವರ ಇಬ್ಬರು ಗೆಳೆತನ ಮಧ್ಯೆ ಬಿರುಕು ಬಂದದ್ದು ನನಗೇನು ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ ಮಾಧ್ಯಮ ಮುಖಾಂತರ, ನಮ್ಮ ರಾಮುಲು ಅವರು ನಮ್ಮ ಸಮಾಜದ ಒಬ್ಬ ಒಳ್ಳೆಯ ಲೀಡ್ರು, ನಮಗೂ ದೂರಿನ ಸಂಬಂಧಿಕ. ಅವನು ಒಳ್ಳೇದಾಗಲಿ, ಅವನ ಜೊತೆ ಗಟ್ಟಿಯಾಗಿ ನಾವು ನಿಲ್ತೇವೆ. ನಾವು ಗಟ್ಟಿಯಾಗಿ ಅವನು ಜೋಡ್ತೇವೆ. ಅವನು ಜನಾರ್ಡಿದ ಒಂದು ಯಾವ ವಿಷಯಕ್ಕೋಸ್ಕರ ಚರ್ಚೆ ಮಾಡಿದಾಗ ಮುಂದಿನ ಗೊತ್ತಾಗ ನನಗದು ಗೊತ್ತಿಲ್ಲ. ಇವತ್ತಿನ ಸಮಯದಲ್ಲಿ ರಾಮುಲು ಪರವಾಗಿ ಗಟ್ಟಿಯಾಗಿ ನಿಲ್ತೇವೆ. ರಾಮುಲು ಅವರು ಈಗ ಏನು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಒಂದು ಊಹಾಪೋಹ ಕೂಡ ನಡೀತಾ ಇದೆ. DK ಅವರನ್ನು ಕರೆದಿದ್ದಾರೆ ಅನ್ನುವಂಥದ್ದು, ಆಹ್ವಾನ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ. DK ಜಳಕ ಮಾಡ್ಕೊಂಡು ಡಗ್ಗು ಮನುಷ್ಯ, ಸುಳ್ಳು ಪ್ರಚಾರ ಪ್ರಿಯ. ಯಾರೂ ಫೋನ್ ಮಾಡಿದ್ರೆ ಯಾರೂ ಹೋಗಿರೋದಿಲ್ಲ. ನಾವು ರಾಮುಲು ಅತ್ತಿ ನಮ್ಮ ಪಕ್ಷ ಬಿಡೋ ಚಾನ್ಸೇ ಇಲ್ಲ. ಒಬ್ಬ ಮುಂದಿನಿಂದ ಒಳ್ಳೆ ಭವಿಷ್ಯ ಇದೆ. ರಾಮುಲು ಒಳ್ಳೇದಾಗ್ತದೆ. ಅವರೇನು ಪಕ್ಷ ಬಿಡುವಂಥ ಚಿಂತನೆ ಮಾಡುವಂಥ ಮನುಷ್ಯ ಅಲ್ಲ ಅನ್ನಿಸ್ತದೆ. ಸರ್, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತಾಗಿ ಕೂಡ ಚರ್ಚೆ ನಡೀತಾ ಇದೆ. ಇವತ್ತು ಆ ಬಗ್ಗೆ ಏನಾದ್ರು ಚರ್ಚೆ ಆಯಿತಾ? ಇಲ್ಲ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಚರ್ಚೆ ಮಾಡಿದ್ದೇವೆ. ಪಕ್ಷ ಅಧ್ಯಕ್ಷ ಬದಲೇ ಮಾಡೋದು ಅಥವಾ ಹೊಸ ಅಧ್ಯಕ್ಷ ಮಾಡೋದು, ಯುದ್ಧ ಮುಂದುವರಿಸೋದು ಹೈಕಮಾಂಡ್ ನಿರ್ಣಯ. ಹೈಕಮಾಂಡ್ ನಮ್ಮ ಅನಿಸಿಕೆ ನಾವು ಹೇಳಿದ್ದೇವೆ. ಪದೇ ಹೇಳೋದು ಸರಿಯಲ್ಲ. ನಮ್ಮ ಏನು ಮಾಡಬೇಕು ನಾವು ಹೈಕಮಾಂಡ್ ತಿಳಿಸಿದ್ದೇವೆ. ಹೈಕಮಾಂಡ್ ಏನು ಇರ್ತದೆ ಸ್ವಾಗತ ಮಾಡ್ತೇವೆ. ಅಷ್ಟೇ ಈ ಸಂದರ್ಭವಾಗಿ ಇಚ್ಛೆಪಡ್ತೀವಿ. ಥ್ಯಾಂಕ್ ಯು. ಇವಿಷ್ಟು ರಮೇಶ್ ಜಾರಕಿಹೊಳಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.